ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ. ಅಪರ್ಣರ ಚಿಕ್ಕ ಚಿಕ್ಕ ಆಸೆಗಳೇನು ಗೊತ್ತಾ? ಅದರಲ್ಲೇ ಇತ್ತು ಅವರ ದೊಡ್ಡ ಖುಷಿ. ಸ್ಯಾಂಡಲ್ವುಡ್ನ ಅಚ್ಚ ಕನ್ನಡದ ನಟಿ ನಿರೂಪಕಿ ಅಪರ್ಣಾ ವಸ್ತಾರೆ ಅವರನ್ನು ಮತ್ತೆ ನೆನಪಿಸಿಕೊಳ್ಳುವ ಕೆಲಸ ಆಗಿದೆ. ಗಿಚ್ಚಿಗಿಲಿಯಲ್ಲಿ ಮತ್ತು ರಾಜಾರಾಣಿ ಶೋದಲ್ಲಿ ಇವರನ್ನು ವಿಶೇಷವಾಗಿಯೇ ಸ್ಮರಿಸಲಾಗಿದೆ. ಈ ವೇಳೆ ಬಂದಿದ್ದ ಅಪರ್ಣಾ ಗೆಳತಿ ಮತ್ತು ನಾಯಕಿ ಸುನೀತಾ ಮಾತನಾಡಿದ್ದಾರೆ. ಇವರ ಮಾತಿಗೆ ಒಂದಷ್ಟು ವಿವರ ಇಲ್ಲಿದೆ ನೋಡಿ. ಕನ್ನಡದ ಸಿಹಿ ಕಂಠದ ಅಪರ್ಣಾ ಅವರನ್ನು ಮತ್ತೆ ನೆನಪಿಸಿಕೊಳ್ಳುವ ಕೆಲಸ ಆಗಿದೆ. ಗಿಚ್ಚಿಗಿಲಿಗಿಲಿ ಹಾಗೂ ರಾಜಾರಾಣಿ ಶೋಧ ಮಹಾಸಂಗಮದಲ್ಲಿ ಅಪರ್ಣಾ ಅವರನ್ನು ಸ್ಮರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಗಾಯಕಿ ಮತ್ತು ಅಪರ್ಣಾ ಗೆಳತಿ ಸುನೀತಾ ಅವರು ಬಂದಿದ್ದರು. ಇಡೀ ಮಹಾಸಂಗಮದ ಶೋದಲ್ಲಿ ಎಲ್ಲವನ್ನು ನೋಡಿ ಎಂಜಾಯ್ ಮಾಡಿದರು. ಆದರೆ ಅಪರ್ಣಾ ಅವರ ಮಾತು ಅಂತ ಬಂದಾಗ ಕಣ್ಣೀರಾದರು. ಕಣ್ಣೀರಿನಲ್ಲಿಯೇ ಮಾತು ಆರಂಭಿಸಿದರು. ತಮ್ಮ 15 ವರ್ಷದ ಒಟ್ಟು ಸ್ನೇಹದ ಹಲವಾರು ಸೀಕ್ರೆಟ್ಗಳನ್ನು ಹೇಳಿದರು. ದೊಡ್ಡ ದೊಡ್ಡ ಆಸೆಗಳನ್ನು ಪಡೋ ಜನರ ಮಧ್ಯೆ ಅಪರ್ಣಾ ಅವರಿಗೆ ಚಿಕ್ಕ ಚಿಕ್ಕ ಆಸೆಗಳು ಇದ್ದವು ಅಂತ ಹೇಳಿಕೊಂಡ್ರು. ಪಾನಿಪುರಿ, ಕಡಲೆಕಾಯಿ ತಿನ್ನೋದೇ ಬಲು ದೊಡ್ಡ ಆಸೆ. ಅಪರ್ಣಾ ವಸ್ತಾರೆ ಒಟ್ಟು 7,000 ಶೋಗಳನ್ನು ಮಾಡಿದ್ದಾರೆ. ಕನ್ನಡವನ್ನು ಬೆಳೆಸಿಯೇ ಅದಕ್ಕೆ ಒಂದು ಹೊಸ ಹೊಳಪು ತಂದು ಕೊಟ್ಟಿದ್ದಾರೆ. ಅಪರ್ಣಾ ಎಂದು ತಾವೊಬ್ಬ ಗ್ರೇಟ್ ನಿರೂಪಕಿ ಅಂತ ಭಾವಿಸಿರಲಿಲ್ಲ. ಎಂದು ತಾವೊಬ್ಬ ಸೆಲೆಬ್ರಿಟಿ ಅಂತ ಬೀಗಲಿಲ್ಲ. ಇರೋವರೆಗೂ ಸಿಂಪಲ್ ಆಗಿಯೇ ಇದ್ದರು. ಅಪರ್ಣಾ ಅವರಿಗೆ ದೊಡ್ಡ ದೊಡ್ಡ ಆಸೆಗಳು ಏನೂ ಇರಲಿಲ್ಲ. ಬದಲಾಗಿ ಚಿಕ್ಕ ಚಿಕ್ಕ ಆಸೆಗಳೇ ಇದ್ದವು. ಆ ಆಸೆಗಳಲ್ಲಿ ಪಾನಿಪುರಿ ತಿನ್ನೋದು ಬಲು ಇಷ್ಟ ಆಗುತ್ತಿತ್ತು. ಕಡಲೆಕಾಯಿ ಅಂದರೆ ಅಪರ್ಣಾಗೆ ಪಂಚಪ್ರಾಣ. ಹೀಗೆ ಸಣ್ಣ ಪುಟ್ಟ ಆಸೆಗಳ ಬಗ್ಗೆ ಅಪರ್ಣಾ ಹೇಳ್ತಾ ಇದ್ರು ಎಂದು ಗಾಯಕಿ ಸುನೀತಾ ಕಣ್ಣಿಟ್ರು. ನನ್ನ ಅಪರ್ಣಾ ಸ್ನೇಹ 15 ವರ್ಷದ ಹಳೆಯದ್ದು. ನನ್ನ ಮತ್ತು ಅಪರ್ಣಾ ಸ್ನೇಹ 15 ವರ್ಷ ಸ್ನೇಹವಾಗಿದೆ. ನಮ್ಮ ತಂದೆಯ ಕುರಿತು ಒಂದು ಪ್ರೋಗ್ರಾಂ ಮಾಡುತ್ತಿದ್ದೆ. ಆಗ ದೊಡ್ಡ ನಿರೂಪಕಿಯಾಗಿದ್ದ ಅಪರ್ಣಾ ಅವರು ಒಳಗೆ ಬಂದಿದ್ದರು. ಆಗ ಅಪರ್ಣಾ ನನ್ನ ಮಾತು ಕೇಳಿದರು. ನಾನು ಹೇಳಿದ್ದನ್ನು ಆಲಿಸಿದ್ರು. ತಮ್ಮ ತಂದೆ ಬಗ್ಗೆ ಎಲ್ಲ ತಿಳಿದುಕೊಂಡ್ರು. ನಿರೂಪಣೆಗೆ ಓಕೆ ಅಂದರು. ಹಾಗೆಯೇ ಇಡೀ ಪ್ರೋಗ್ರಾಮನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದರು. ಆಗಿನಿಂದಲೇ ನಮ್ಮ ಸ್ನೇಹ ಗಟ್ಟಿಯಾಗ್ತಾ ಬಂತು. ಅಪರ್ಣಾ ಮತ್ತು ನಾನು ಒಟ್ಟಿಗೆ ಸೇರಿ ಅದೆಷ್ಟೋ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅಪರ್ಣಾ ಇಲ್ಲದೆ ಈಗ ಏನೂ ಮಾಡೋಕೆ ಆಗುತ್ತಿಲ್ಲ ಅಂತಲೇ ಸುನೀತಾ ಅವರು ಹೇಳಿಕೊಂಡ್ರು. ಅಪರ್ಣಾ ಅವರಿಗೆ ಸರಕಾರಿ ಗೌರವ ಸಿಕ್ಕಿದ್ದು ಹೇಗೆ? ಅಪರ್ಣಾ ಅವರನ್ನು ಸರ್ಕಾರಿ ಗೌರವರೆಂದು ಕಳಿಸಿಕೊಟ್ಟರು. ಇದು ಹೇಗೆ ಸಾಧ್ಯವಾಯಿತು ಅನ್ನೋದನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ. ಆದರೆ ಗಿಚ್ಚಿಗಿಲಿಗಿಲಿ ಮತ್ತು ರಾಜಾರಾಣಿ ಮಹಾಸಂಗಮದಲ್ಲಿ ಈ ವಿಚಾರ ನೆನಪಿಸಿಕೊಳ್ಳಲಾಯಿತು. ಈ ಬಗ್ಗೆ ನಾಯಕಿ ಸುನೀತಾ ಅವರೇ ಹೇಳಿಕೊಂಡರು. ಸೃಜನ್ ಲೋಕೇಶ್ ಅವರಿಗೆ ಧನ್ಯವಾದ ಹೇಳಿದರು. ಕಾರಣ ಸೃಜನ್ ಲೋಕೇಶ್ ಆ ದಿನ ಏನು ಸಾಧ್ಯವೋ ಆ ಎಲ್ಲ ಕೆಲಸ ಮಾಡಿದ್ದರು. ತಾರಾ ಅವರಿಗೆ ಈ ವಿಚಾರವಾಗಿ ಹೇಳಿದ್ದಾರೆ. ಉಮಾಶ್ರೀ ಅವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ. ಎಲ್ಲರ ತಲೆ ತಿಂದು ಈ ಒಂದು ಸರ್ಕಾರಿ ಗೌರವ ಮೂಲಕ ಅಪರ್ಣಾ ಅವರನ್ನು ಕಳಿಸಿಕೊಡುವ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ವಿಚಾರವನ್ನು ಸ್ವತಃ ಸೃಜನ್ ಲೋಕೇಶ್ ಇದೇ ಶೋದಲ್ಲಿ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.